ಒಂದು ಚಾನ್ಸ್ಗೋಸ್ಕರ, ಒಂದು ಚಿಕ್ಕ ಒಂದು ರೋಲ್ಗೋಸ್ಕರ ಕೂಡ ನಾನು ಒದ್ದಾಡಿದ್ದೆ. ನಾನು ಆ ಜರ್ನಿ ಏನು ಈಸಿ ಇರಲಿಲ್ಲ. ಮೂವಿನಲ್ಲಿ ಇಬ್ರು ಹೀರೋಯಿನ್ಗಳ ಜೊತೆ ಕಾಣಿಸ್ಕೊಂಡಿದ್ದೀರಾ. ಹೋದ್ರೆ ಫೈರ್ ಅಂದ್ರೆ ಆ ಫ್ಲೇಮ್ ಬರ್ತಿರುತ್ತೆ ಬಾಡಿಯಿಂದ. ಒಂದೇ ಒಂದು ಸಾಂಗಲ್ಲೂ ನೀವು ಇಂಗ್ಲಿಷ್ ಒಂದು ವರ್ಡ್ ಇಲ್ಲ, ಅಚ್ಚ ಕನ್ನಡದ ಎಲ್ಲ ಶಬ್ದಗಳು ಇರುತ್ತೆ, ಎಲ್ಲ ಲಿರಿಕ್ಸ್ ಎಲ್ಲ ಅಚ್ಚ ಕನ್ನಡದ ಶಬ್ದಗಳು. ಈ ಮೂವಿ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ಅಂದ್ರೆ, ಸುಳಿಮಿಂಚು ಸಾಂಗ್ ಶೂಟಿಂಗ್ ಹೋಗಿದ್ದೀವಿ, ಸೈಕ್ಲೋನ್ ಬಂದ್ಬಿಡ್ತು. ನಾವು ಡೈರೆಕ್ಟ್ರು ಒಂದ್ಸಲ ಜಗಳಾಡ್ತೀವಿ ನಾವು. ಸೊ ಹೆಂಗ ಅನಿಸ್ತು ಸರ್ ನಮ್ ಕಲಬುರ್ಗಿ ನಿಮ್ಗೆ? ಇಲ್ಲಿರೋ ರಣ ಬಿಸಿಲಿಗೆ ನೀವು ತಿನ್ನೋ ಏನು ಈ ಖಡಕ್ ಖಾರ ಆಹಾರಕ್ಕೆ ನೀವು ಸ್ಟ್ರಾಂಗ್ ಇಲ್ದೆ ಇರ್ತೀರಾ. ಕಲಬುರ್ಗಿಯಲ್ಲಿ ಹೇಗಿದ್ದಾರೆ ಜನ ಅಂತಂದ್ರೆ, ನೀವು ಹೇಳಿದ್ರಿ ಬಿಸಿಲು ಜಾಸ್ತಿ ಇದೆ, ಖಾರ ಜಾಸ್ತಿ ತಿಂತೀವಿ, ಆದ್ರೆ ಎಷ್ಟು ಖಡಕ್ ಆಗಿ ನಾವು ಕಾಣಿಸ್ಕೊಂಡ್ರು ಕೂಡ ಒಳಗಡೆ ಒಂದು ಮೃದುವಾದ ಮಗುವಿನಂತ ಮನಸ್ಸಿದೆ. ಸೊ ಯಾರು ಬಂದ್ರು ಕೂಡ ಇವ್ರು ನಮ್ಮವರು ಅಂತ ಒಪ್ಕೊಳ್ಳೋ ಅಂತ ಜನ ಇದ್ದಾರೆ. ಬಿಸಿಲಿಗೆ ಕೂಡ ಅಷ್ಟೊಂದು ಚಾಯ್ ಕುಡಿತಾರಂದ್ರೆ. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಕನ್ನಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಪ್ರತಿ ಬಾರಿ ಹಾಗೆಯೂ ನಾನು ಇವತ್ತು ಒಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನೋಡ್ತಾ ಇದ್ದೀರಾ ನಮ್ಮ ಜೊತೆಗೆ ಯಾರಿದ್ದಾರೆ ಅಂತ. ಇವ್ರನ್ನ ಎರಡು ಮಾತಲ್ಲಿ ಹೇಳೋಕ್ಕಂತೂ ಆಗೋದಿಲ್ಲ, ಯಾಕಂತಂದರೆ ಇವರು ಮಲ್ಟಿ ಟ್ಯಾಲೆಂಟೆಡ್. ಸೊ ತೆಲುಗುನಲ್ಲೂ ಆ್ಯಕ್ಟ್ ಮಾಡಿದ್ದಾರೆ, ಕನ್ನಡದಲ್ಲೂ ಮಾಡಿದ್ದಾರೆ, ಸೊ ತಮಿಳಲ್ಲೂ ಮಾಡಿದ್ದಾರೆ, ವಿಲನ್ ಆಗೂ ಮಾಡಿದ್ದಾರೆ ಆ್ಯಂಡ್ ಹೀರೋ ಆಗೂ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತದೆ ಸರ್ ಇವತ್ತು ನೀವು ನಮ್ಮ ಚಾನಲ್ ಬಂದು ಮಾತಾಡ್ತಾ ಇರೋದಕ್ಕೆ. ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ಮ ಅಪ್ಕಮಿಂಗ್ ಮೂವಿ ತುಂಬಾ ಸದ್ದು ಮಾಡ್ತಾ ಇದೆ, ಸಾಂಗ್ಸ್ಗಳು ತುಂಬಾ ಸದ್ದು ಮಾಡ್ತಿದೆ ಸರ್. ಮರಳಿ ಮನಸ್ಸಾಗಿದೆ, ಎಲ್ರಿಗೂ ಮರಳಿ ಮತ್ತೆ ನಿಮ್ಮ ಸಾಂಗ್ಸ್ಗಳ ಮೇಲೆ ನಿಮ್ಮ ಮೇಲೆ ಮನಸ್ಸಾಗ್ತಾ ಇದೆ ಸರ್. ಸೊ ಈ ಒಂದು ಮೂವಿಯ ಜರ್ನಿ ಹೇಗೆ ಶುರು ಆಯ್ತು? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮರಳಿ ಮನಸ್ಸಾಗಿದೆ, ಇದರ ಫಸ್ಟ್ ಕ್ವಶನ್ ನಿಮ್ಮದು ಅದೇ ಇದೆ. ಸೊ ಜರ್ನಿ ಶುರುವಾಗಿದ್ದಂದರೆ, ಮೊದಲನೇದಾಗಿ ಒಬ್ಬರು ಒಂದು ಟೀಮ್ ಒಂದು ಸಿನಿಮಾ ಶುರು ಮಾಡ್ತಾರೆ ಅಥವಾ ಶುರು ಮಾಡಿದಾಗ ಆರ್ಟಿಸ್ಟ್ಗಳ ಸೆಲೆಕ್ಷನ್, ಹೀರೋಯಿನ್ಸು ಸೆಲೆಕ್ಷನ್ ಅಂದಾಗ ಹುಡುಕ್ತಾರೆ ಫಸ್ಟು ಯಾವ ರೀತಿ ಅಂದರೆ, ಓಕೆ ನಮಗೆ ಫ್ರೆಶ್ ಫೇಸ್ ಬೇಕಾ ಅಥವಾ ಆಲ್ರೆಡಿ ನೋನ್ ಫೇಸ್ ಬೇಕಾ ಹಂಗಿದ್ದಾಗ ನನಗೆ ಒಂದು ಕಡೆಯಿಂದ ಕಾಲ್ ಬಂತು, ಆಶಿತ್ ಸುಬ್ರಹ್ಮಣ್ಯ ಅಂತ. ಸೊ ಅವ್ರ ನನ್ನ ಪ್ರೊಫೈಲ್ ಎಲ್ಲ ನೋಡಿಬಿಟ್ಟು ನನಗೆ ಕಾಲ್ ಮಾಡಿದ್ರು. ಸೊ ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ಕತೆ ಕೇಳಿದೆ. ಡೈರೆಕ್ಟ್ರು ನಾಗರಾಜ್ ಶಂಕರ್ ಅಂತ, ಅದಾದಮೇಲೆ ಪ್ರೊಡ್ಯೂಸರ್ ನವೀನ್ ಸರ್ ಅಂತೇಳಿ, ಆಮೇಲೆ ಮಲ್ಲಿಕಾರ್ಜುನ್ ತೆಲಗಿ ಅಂತ. ಸೊ ಕತೆ ಕೇಳಿದಾಗಲೇ ಅಲ್ಲಿಂದ ನಮಗೆ ಇಮಿಡಿಯೇಟ್ ಸೆಲೆಕ್ಷನ್ ಅಂತ ಇರಲ್ಲ, ಓಕೆ ಹೇಳ್ತೀವಿ ಅಂತ ಹೇಳ್ತಾರೆ. ಓಕೆ ನಮ್ಗೆ ಅನ್ಸುತ್ತೆ ಅಲ್ಲ, ಆಲ್ರೆಡಿ ಬೇರೆ ಹೀರೋಗಳು ತುಂಬ ಬಂದು ಹೋಗಿರ್ತಾರೆ ಅಲ್ಲಿ. ಸೊ ಅವರು ಏನಕ್ಕೆ ಹೇಳ್ತಾರೆ ಅಂದರೆ, ಓಕೆ ನಮಗೆ ದಿ ಬೆಟರ್ ಆಪ್ಷನ್ ಮತ್ತೆ ಸಿಗುತ್ತಾ ಅಥವಾ ಇನ್ನೊಂದಿಷ್ಟು ಬೇರೆ ಅಥವಾ ಆಲ್ರೆಡಿ ಬಂದು ಹೋಗಿರೋರಲ್ಲಿ ಬೆಟರ್ ಇದ್ದಾರಾ, ಹಂಗೆಲ್ಲ ಇರುತ್ತೆ. ನಾನು ಆಗಿದ್ರು ನಾನು ಆ ಥರ ಯೋಚನೆ ಮಾಡ್ತೀನಿ. ಓಕೆ ನಂಗೆ ಕತೆ ತುಂಬ ಇಷ್ಟ ಆಗಿತ್ತು. ಸೊ ಅಲ್ಲಿಂದ ಇನ್ನೊಂಚೂರು ಒಂದು 4-5 ದಿನದಲ್ಲಿ ಮತ್ತೆ ಕಾಲ್ ಬಂತು, ಬನ್ನಿ ನಾವು ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ ಅಂತ. ಸೊ ನೆಕ್ಸ್ಟ್ ಎಲ್ಲ ಪ್ರೊಸೀಜರ್ ಸ್ಟಾರ್ಟ್ ಆಯಿತು. ಸೊ ಈ ರೀತಿ ಒಂದು ಸೆಲೆಕ್ಷನ್ ನಡೀತು ನಮ್ಮ ಈ ಮರಳಿ ಮನಸ್ಸಾಗಿದೆ ಚಿತ್ರಕ್ಕೆ. ಓಕೆ ಸರ್, ಸೂಪರ್. ಅಂದರೆ ಆಡಿಷನ್ನ ಕೊಟ್ಟು ಆಮೇಲೆ ಲೈಕ್ ಏನಾಗುತ್ತೆ ಬಿಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿಲ್ಲ. ಸೊ ಏನೋ ಟೆನ್ಷನ್ ಇತ್ತಾ ಅಥವಾ ಏನಾದರೂ ಕಾನ್ಫಿಡೆನ್ಸ್ ಇತ್ತಾ ಸರ್ ಸೆಲೆಕ್ಟ್ ಆಗ್ತೀನಿ? ಟೆನ್ಷನ್ ಅನ್ನೋದು ಅಲ್ಲ, ನನ್ನ ಇಷ್ಟರವರೆಗೆ ನನ್ನ ಕಂಪ್ಲೀಟ್ ಏನು ಜರ್ನಿ, ನಾನು ಇಷ್ಟು ಹತ್ರ ಒಂದು 10 ಸಿನಿಮಾ ರಿಲೀಸ್ ಆಗಿದೆ ನಾನು. ಹೌದು. ಓಕೆ, ಸೊ ದಿ ಬೆಟರ್ ಆಪ್ಷನ್, ದಿ ಬೆಟರ್ ಸ್ಟೋರಿ ಬೇಕು ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಸೊ ನನಗೆ ಕತೆ ತುಂಬ ಇಷ್ಟ ಆಗಿತ್ತು. ಸೊ ಇದು ಒಳಗಡೆಯಿಂದ ಮನಸ್ಸು ಹೇಳ್ತಿರುತ್ತೆ, ಓಕೆ ಈ ಕತೆಗೆ ನಾನು ಮಾಡಿದ್ರೆ ಒಂದು ಪರ್ಫಾರ್ಮೆನ್ಸ್ಗೆ ಒಳ್ಳೆ ಒಂದು ಜಾಗ ಇರುವಂಥ ಒಂದು ಕತೆ ಇದು. ಸೊ ನಂಗೆ ಬರಬೇಕು ಸಿಗಬೇಕು ಅಂತ ಒಂದು ಇದ್ದೇ ಇರುತ್ತೆ. ಸೊ ವೆಯ್ಟ್ ಮಾಡ್ತಿದ್ದೆ ನಾನು ಡೆಫಿನೆಟ್ಲಿ. ಸರ್ ಇವಾಗ ನಿಮ್ಮನ್ನ ನೋಡ್ಬೇಕಾದ್ರೆ ನೀವು ಎಲ್ಲಾ ರೀತಿಯ ಪಾತ್ರಗಳನ್ನು ಕೂಡ ಪ್ಲೇ ಮಾಡಿದ್ದೀರಾ. ಲೈಕ್ ಆಕ್ಷನ್ ಆಗಿರ್ಲಿ, ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಮತ್ತೆ ಈ ಕಡೆ ಸೈಲೆಂಟ್ ಆಗಿ ಕ್ಯೂಟ್ ಆಗು ಕೂಡ ಕಾಣಿಸ್ಕೊಂತಾ ಇದ್ದೀರಾ. ಸರ್ ಯಾವ ಪಾತ್ರನೂ ಕೂಡ ನಾನು ಬಿಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ ಹೇಗೆ? ಹಂಗಲ್ಲ, ಬೇಸಿಕಲ್ ನಾನು ಥಿಯೇಟರ್ ಆರ್ಟಿಸ್ಟು. ನಾನು ಎಜುಕೇಷನ್ ಕರಾವಳಿಯಲ್ಲಿ ಎಜುಕೇಷನ್ ಮುಗಿಸಿದೆ. ಅಲ್ಲಿಂದ ನಂತರ ನಾನು ಮೈಸೂರು ರಂಗದಲ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ಎಜುಕೇಷನ್ ಕೋರ್ಸ್ ಮುಗಿಸಿ ಅಲ್ಲಿಂದ ಜರ್ನಿ ಶುರುವಾಯಿತು. ನಾನು ಏನಂದರೆ ಯಾವ ಪಾತ್ರ ನಾನು ಮಾಡಬಲ್ಲೆ ಅನ್ನೋ ಒಂದು ಧೈರ್ಯ, ಒಂದು ಎನಿ ಸಿಚುವೇಶನಲ್ಲೂ ಕೂಡ ಆ ಒಂದು ಮೋಲ್ಡ್ ಆಗುವಂಥ ಒಂದು ಕೆಪಾಸಿಟಿ ಇದೆ ಅಂತ ನನಗೆ ಗೊತ್ತು.
ಹಾ. ಆಮೇಲೆ ಬೇಸಿಕಲಿ ಆಮೇಲೆ ಡ್ಯಾನ್ಸರ್. ಓಹೋ. ಸೊ ನಾನು ಆ ಡ್ಯಾನ್ಸ್ ಫೀಲ್ಡಿಂದ ನಾನು ಎಂಟರ್ ಆಗಿ ಅದನ್ನ ಏನು ಆ್ಯಕ್ಟಿಂಗ್ ಕೋರ್ಸ್ ತಗೊಂಡು, ಸೊ ಇದು ಎಲ್ಲ ನನಗೆ ಒಂದು ಏನೋ ಈ ಒಂದು ಜರ್ನಿ ಆ್ಯಂಡ್ ಏನಂದರೆ ನಾನು ಈ ಫೀಲ್ಡ್ಗೆ ಫಸ್ಟ್ ಬರಬೇಕು, ಎಜುಕೇಷನ್ ಮಾಡಬೇಕಾದ್ರೆ ಈ ಫೀಲ್ಡ್ ಬರಬೇಕು ಅಂತ ಅಥವಾ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಬಟ್ ಯಾವತ್ತು ಎಂಟ್ರ್ ಆದ್ನೋ ಮತ್ತೆ ತಿರುಗಿ ನೋಡಿಲ್ಲ. 100% ಎಫರ್ಟ್ ಈ ಫೀಲ್ಡ್ಗೆ ಹಾಕಿದ್ದೀನಿ ನಾನು. ಸೂಪರ್ ಸರ್, ಸೂಪರ್. ಏನೇ ಏನಂತಾರೆ ತಡ ಮಧ್ಯದಲ್ಲಿ ಏನೇ ಬಂದ್ರೂ ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದೆ ಬರ್ತಿದ್ದೀರಾ. ಯಾಕಂತಂದರೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡ್ತಿದ್ದೀರಾ ಅಂತಂದರೆ ಕಂಟಿನ್ಯೂಸ್ ಆಗಿ ಲೈಕ್ ನೀವು ಅದರಲ್ಲೇ ತೊಡಗಿಸ್ಕೊಂಡಿರ್ತೀರಾ, ಅದರಲ್ಲೇ ತುಂಬ ಶ್ರಮನ ಹಾಕಿರ್ತೀರಾ ಸರ್. ಸೊ ನಿಮ್ಮದೇ ಆದಂಥ ಎಫರ್ಟ್ಸ್ ಇರುತ್ತೆ. ಸೊ ಇವಾಗ ಮೂವಿಗೆ ಬರೋದಾದರೆ ಆಫ್ಟರ್ ಸೆಲೆಕ್ಷನ್ ಎಫರ್ಟ್ಸ್ ಅಂದರೆ ಈಗ ನಾನು ನಿಮ್ಗೆ ಹೇಳಿದೆ ಮೈಸೂರು ರಂಗಣದಲ್ಲಿ ನಾಟಕ ಕೋರ್ಸ್ ರಂಗ ತರಬೇತಿ ಪಡ್ಕೊಂಡೆ ಅಂತ. ಅಲ್ಲಿಂದ ಹೊರಗೆ ಬಂದ ತಕ್ಷಣ ನಾನು ಹೀರೋ ಆಗಿಲ್ಲ. ಓಕೆ. ಸೊ ಹೊರಗೆ ಬಂದಾಗ ನಾವು ಅನ್ಕೋತಿದ್ದೆ ನೆಕ್ಸ್ಟ್ ನಾನು ಹೀರೋ ಆಗಿ ಎಂಟರ್ ಆಗ್ತೀನಿ. ಓಕೆ, ನಾನು ಕಲರ್ ಇದ್ದೀನಿ, ನೋಡೋಕೆ ಚೆನ್ನಾಗಿದ್ದೀನಿ. ಸೊ ಆ ಥರ ಅಂದರೆ ಹಂಗೆ ಅನ್ಕೊಂಡಿರ್ತೀವಿ. ಹೊರಗೆ ಕಾಲಿಟ್ಟು ಇಲ್ಲಿ ಓಡಾಡ್ದಾಗ್ಲೇ ಗೊತ್ತಾಗಿರೋದು ಓಕೆ ಏನ್ ಲೈಫ್. ಒಂದು ಚಿಕ್ಕ ಚಾನ್ಸ್ಗೋಸ್ಕರ ತುಂಬಾ ಓದಾಡಿದ್ದೀನಿ ನಾನು. ಒಂದ್ಸಲ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಸಾಕು. ಸೊ ಆ ಥರ ಒಂದು 3 ವರ್ಷ ಜರ್ನಿ ಹಂಗೆ ಇತ್ತು. ಆಡಿಷನ್ ಕೊಡ್ತಾ ಇದ್ದೀನಿ, ಏನೇನು ಪರದಾಟಗಳು, ಬರೀ ಓಡಾಟ. ಮನೆ ಬಂದ್ಬಿಟ್ಟು ಅವಾಗ ಮಂಗಳೂರು, ಸೊ ಅಲ್ಲಿಂದಲೇ ಓಡಾಡ್ತಿದ್ದೀನಿ ನಾನು. ಸೊ ಪ್ರತಿ ಬಾರಿ ಓಡಾಡಬೇಕು. ಆ ಜರ್ನಿ ಏನು ಈಸಿ ಇರಲಿಲ್ಲ. ಈಗ ಹೊರಗಡೆ ಬಟ್ ಇಷ್ಟು ಸಿನಿಮಾ ಮಾಡಿದ್ನಿ ಅಂದರೆ ಫಸ್ಟ್ ಸಿನಿಮಾದಿಂದ ನನಗೆ ಬಂದ ಒಂದು ಆ ಪ್ರಶಂಸೆ ಇರ್ಬೋದು. ಸೊ ಅಲ್ಲಿವರೆಗೆ ಈಗ ಏನು ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿರ್ಬೋದು, ಎಲ್ಲ ಡೌಟ್ ಪಡ್ತಿರ್ತಾರೆ ಏನ್ ಮಾಡ್ತಾರೆ ನೀವು. ಹೌದು, ನಾನು ನೆಕ್ಸ್ಟ್ ಕ್ವಶನ್ ಅದೇ ಇತ್ತು, ನಿಮ್ಮ ಫ್ಯಾಮಿಲಿನವ್ರ ಸಪೋರ್ಟ್ ಹೇಗಿದೆ ಅಂತ. ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಅಂದ್ರೆ ಅವ್ರೇನು ನಮ್ಮನ್ನ ಹೋಗ್ಬೇಡ ಅಂತ ಯಾವತ್ತು ಹೇಳಿಲ್ಲ. ಆದ್ರೆ ಹೋದ್ರೆ ಹೆಂಗೆ, ಯಾವ ತರ ಸರ್ವೈವ್ ಆಗ್ತೀವಿ, ಫ್ಯೂಚರ್ ಹೆಂಗೆ ಏನು ಅಂತ ಅವ್ರಿಗೇನು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಯಾರು ಇಲ್ಲ ನಮ್ಮ ಈ ಫೀಲ್ಡ್ ಅಲ್ಲಿ. ಸೊ ಆ ಥರ ಏನು ಸ್ಟಾರ್ಟಿಂಗ್ ಸ್ಟೆಪ್ ತುಂಬಾ ಸ್ಟ್ರಗಲ್ ಅಲ್ಲೇ ಇತ್ತು. ಒಂದು ಚಾನ್ಸ್ಗೋಸ್ಕರ, ಒಂದು ಚಿಕ್ಕ ಒಂದು ರೋಲ್ಗೋಸ್ಕರ ಕೂಡ ನಾನು ಒದ್ದಾಡಿದ್ದೆ. ನಾನು ಒಂದ್ಸಲ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಸಾಕು ಅನ್ನೋ ಆ ರೀತಿ ಇತ್ತು. ಸರ್, ಇವಾಗ ಮೂವಿಗೆ ಬರೋದಾದ್ರೆ ಆಫ್ಟರ್ ಸೆಲೆಕ್ಷನ್ ಆಗ್ತೀರಾ. ಸೊ ಈ ಮೂವಿಗೆ ಅಂತಾನೆ ನೀವು ಮತ್ತೆ ಏನಾದ್ರು ಎಕ್ಸ್ಟ್ರಾ ತಯಾರಿಗಳನ್ನ ಮಾಡ್ಕೊಂಡಿದ್ದೀರಾ ಸರ್, ಹೇಗೆ? ಪ್ರತಿಯೊಂದು ಕಥೆನೂ ಬೇರೆ ಬೇರೆ ತರದ ಒಂದು ಪರ್ಫಾರ್ಮೆನ್ಸ್ ನ ಕೇಳುತ್ತೆ. ಹೌದು. ಈಗ ಓಕೆ, ಒಂದು ಕೆಲವೊಂದು ಎಷ್ಟು ಏನು ಆಸ್ ಇಟ್ ಈಸ್ ಸೇಮ್ ಇರುತ್ತೆ. ಆದ್ರೆ ಒಂದು ರೋಲ್ಗೆ ಹೀರೋ ಬಂದು ಈ ಲುಕ್ ಅಲ್ಲಿ ಇರಬೇಕು, ಅದೇ ಮೂವಿಲಿ ಈ ಇನ್ನೊಂದು ಶೇಡ್ ಬೇಕು, ಅಥವಾ ಒಂದೇ ಮೂವಿಲಿ 3-4 ಶೇಡ್ ಬೇಕು. ಹೌದು. ಸೊ ಈಗ ಮರಳಿ ಮನಸ್ಸಾಗಿದೆ. ಹೌದು, ನಾವು ನೋಡ್ತಿರ್ಬೇಕಾದ್ರೆ ಬಿಫೋರ್ ಒಂದ್ ಲುಕ್ ಇದೀರಾ, ಆಮೇಲೆ ನೀವೇನ ಅವರು ಅನ್ನೋ ಹಾಗೆ ಎರಡನೇ ಸಾಂಗ್ ಅಲ್ಲಿ ಬೇರೆ ಲುಕ್ ಅಲ್ಲಿ ಇದ್ದೀರಾ. ಖಂಡಿತ. ನಾನು ಈ ಮೂವಿ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ಅಂದ್ರೆ, ನನ್ನ ಪರ್ಫಾರ್ಮೆನ್ಸ್ ಒಂದು ಬೇರೆ ಬೇರೆ ರೀತಿ ಅಪ್ ಅಂಡ್ ಡೌನ್ಸ್ ಇದೆ ಈ ಕಥೆಯಲ್ಲಿ. ಅದಕ್ಕೆ ಲುಕ್ ವೈಸ್ ನಾನು ನಿಜ ಹೇಳ್ಬೇಕಂದ್ರೆ ಕ್ಲೀನ್ ಶೇವ್ ಆಗಿ ನಾನು ಮಾಡಿದ್ವಿ ಯಾವ ಮೂವಿನಿಲ್ಲ. ಯಾವ ಅಟ್ಲೀಸ್ಟ್ ಲೈಟ್ ಬಿಯರ್ಡ್ ಆದ್ರೂ ಇದ್ದಿತ್ತು ಫಸ್ಟ್ ಇಂದಲೂ. ಸೊ ಫಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಇದೆಲ್ಲ ಡೈರೆಕ್ಟರ್ಗೆ ಆ ಕ್ರೆಡಿಟ್ ಹೋಗ್ಬೇಕು. ಯಾಕಂದ್ರೆ ನನ್ನ ಈ ಲುಕ್ ನಾನು ಫಸ್ಟು ಅದು ಹೇಳಿದ ಸೆಲೆಕ್ಷನ್ ಆಯಿತು. ಇನ್ನು ಶೂಟಿಂಗ್ ಇನ್ನೊಂದು 1.5 ತಿಂಗಳು ಆ ಥರ ಇತ್ತು ಟೈಮ್. ಸೊ ಹೇಳ್ಬಿಟ್ಟಿದ್ರು, ಗಡ್ಡ ಕೂದಲೆಲ್ಲ ಹಂಗೆ ಬಿಟ್ಬಿಡು, ನೋಡೋಣ, ದಿ ಬೆಟರ್ ಒಂದು ಲುಕ್ ನೋಡ್ಬೇಕು ನಾನು, ಸೊ ಹಂಗೆ ಬಿಟ್ಬಿಡು ಅಂತ. ಸೊ ಪ್ರಶಾಂತ್ ಹೇರ್ ಸ್ಟೈಲ್ಸ್ ಅಂತ ಒಬ್ಬರು ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಎಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಸ್ಟಾರ್ಸ್ಗಳೆಲ್ಲ ಅವರೇ ಲುಕ್ ಎಲ್ಲ ಸೆಟ್ ಮಾಡಿದ್ರು. ಸ್ಟಾರ್ಟಿಂಗ್ ಈ ಥರ ಒಂದು ಹೇರ್ ಸ್ಟೈಲು, ನ್ಯೂ ಲುಕ್ ಅಂತ ಏನು ಹೇಳ್ತೀವಿ ಅದನ್ನ ಸೆಟ್ ಮಾಡ್ತಾರೆ ಅವರು. ಸೊ ಅವ್ರ ಹತ್ರ ಹೋಗಿದ್ವಿ. ಆ ಲುಕ್ ಟೆಸ್ಟು ಥರನೇ ಇತ್ತು, ಒಂಥರ ಶೂಟ್ ಅದು. ಬಿಯರ್ಡ್ ಕಮ್ಮಿ ಮಾಡೋದು ಓಕೆ, ಡೈರೆಕ್ಟರ್ ಕೇಳೋದು ಇದು ಓಕೆನಾ ಅಂತ, ಇಲ್ಲ ಓಕೆ, ಇನ್ನು ಕಮ್ಮಿ ಮಾಡ್ಬೇಕು ಅನ್ನೋದು, ಮತ್ತೆ ಕಟ್ ಮಾಡೋದು, ಮತ್ತೆ ಬಿಯರ್ಡ್ ತೆಗಿಯೋದು. ಕೊನೆಗೆ ನಾನು ನೋಡ್ತಾ ಇದ್ದೆ, ನನ್ಗೆ ಅನ್ಸ್ಬಿಡ್ತು ಅವಾಗ್ಲೇ, ಇಲ್ಲ ಇದು ಕಂಪ್ಲೀಟ್ ಹೋಗುತ್ತೆ. ಕೊನೆಗೆ ಎಲ್ಲ ತೆಗ್ದಾದ್ಮೇಲೆ ಅದೇ ಓಕೆ ಆಗಿದೆ ಆ ಲುಕ್ಗೆ. ಸೊ ಈ ತರ ಪ್ರಿಪರೇಷನ್ಗಳಿರುತ್ತೆ ಲುಕ್ ವೈಸು. ಆಮೇಲೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಹೆಂಗಂದ್ರೆ, ಈ ಮರಳಿ ಮನಸ್ಸಿಗೆ ಸಿನಿಮಾದಿಂದ ತುಂಬಾ ಪ್ರಿಪರೇಷನ್ ಮಾಡಿದೀವಿ. ಯಾಕಂದ್ರೆ ನಾನು ಒಬ್ನೇ ಎಲ್ಲ ಅಲ್ಲಿ ಆಕ್ಟ್ ಮಾಡ್ಬೇಕಾಗಿತ್ತು. ಕೋ ಆರ್ಟಿಸ್ಟ್ ಕೂಡ ಸೇಮ್ ನನ್ ಜೊತೆ ಅದೇ ವೇಲ್ ಪರ್ಫಾರ್ಮೆನ್ಸ್ ಮಾಡ್ಬೇಕು. ಆಮೇಲೆ ಟೀಮ್ ಅಂದಾಗ, ಈಗ ಒಂದ್ಸಲ ದೊಡ್ಡ ಟೀಮ್ ಅಂದಾಗ ಇನ್ನೊಂಚೂರು ಟೈಮ್ ಜಾಸ್ತಿ ಇರುತ್ತೆ ನಮ್ಗೆ. ಈ ದಿನ ಇಷ್ಟೇ ಶೂಟ್ ಮಾಡಬೇಕು, ಇಷ್ಟರಲ್ಲಿ ಮುಗಿಸ್ಬೇಕು ಎಲ್ಲ ಅಂದಾಗ ನಾವು ಅದಕ್ಕೋಸ್ಕರ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗ್ಬೇಕು. ಟೈಮ್ ಲಿಮಿಟ್ಸ್ ಇರುತ್ತೆ. ನಾವು ತುಂಬಾ ವರ್ಕ್ಶಾಪ್ ಮಾಡಿದೀವಿ ಇದಕ್ಕೆ.
ಸೊ ಹಂಗಾಗಿ ನಾವು ಅನ್ಕೊಂಡ ಟೈಮಲ್ಲಿ ಸಿನಿಮಾನ ಮುಗಿಸಿದ್ದೀವಿ. ಹ್ಮ್ ಹ್ಮ್ ಸೊ ಈ ಥರ ಪ್ರಿಪ್ರೇಷನ್ಗಳಿರುತ್ತೆ. ಇನ್ನು ಬೇರೆ ಬೇರೆ ಥರ ಲೈಕ್ ಈಗ ಆ್ಯಕ್ಷನ್ ಸೀಕ್ವೆನ್ಸ್ ಆ ಥರ ಸಿನಿಮಾಗಳು ಬಂದಾಗ ಅದಕ್ಕೋಸ್ಕರ ಇನ್ನೊಂದಿಷ್ಟು ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ಗಳು ಮಾಡೋದು ಇದೆಲ್ಲ ಇರುತ್ತೆ. ಹ್ಮ್ ಸೊ ಪ್ರಿಪ್ರೇಷನ್ ವೈಸ್ ಒಂದು ಕತೆ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಈ ಮೂವಿನಲ್ಲಿ ನೀವು ಮಾಡಿರೋ ಕ್ಯಾರೆಕ್ಟರ್ಗೆ ಅಂದ್ರೆ ನಿಮ್ಗೆ ಲೈಕ್ ನಿಮ್ಮ ಕ್ಯಾರೆಕ್ಟರ್ ತನ್ನ ಈಸಿಯಾಗಿ ಇತ್ತಾ ಅಥವಾ ಎಕ್ಸ್ಟ್ರಾ ಇನ್ನ ಎಫರ್ಟ್ಸ್ ಹಾಕಿದ್ರಾ ಅಂತ? ಡೆಫಿನೆಟ್ಲಿ ನನಗೆ ಅಂದರೆ ಇಲ್ಲಿ ಜಾಸ್ತಿ ಆ್ಯಕ್ಷನ್ ಅಥವಾ ಜಾಸ್ತಿ ಡ್ಯಾನ್ಸ್ ಅದಕ್ಕಿಂತನೂ ಈ ಕತೆ ತುಂಬ ಒಂದು ಡೀಪ್ ಒಂದು ಇಮೋಷ್ನಲ್ ಸಬ್ಜೆಕ್ಟ್ ಇದು. ಓಕೆ. ಸೊ ಈಗ ಮರಳಿ ಮನಸ್ಸಾಗಿದೆ ಅಂದಾಗ ಓಕೆ ಇದೊಂದು ನಾರ್ಮಲ್ ಲವ್ ಸ್ಟೋರಿ ಅಥವಾ ಏನೋ ಓಕೆ ಇಬ್ರು ಹೀರೋಯಿನ್ಸ್ ಇದ್ದಾರೆ ಟ್ರಯಾಂಗಲ್ ಲವ್ ಸ್ಟೋರಿ ಏನೋ ಅಂತರ ಅನ್ಕೋಬಹುದು. ಡೆಫಿನೆಟ್ಲಿ ಅಲ್ಲ. ಸೊ ಕತೆ ನಾರ್ಮಲ್ ಆಗಿ ಶುರು ಆಗ್ಬೋದೇನೋ, ಹೋಗ್ತಾ ಹೋಗ್ತಾ ಇದರ ತಿರುವುಗಳು ಬೇರೆನೇ ಇದೆ. ಒಂದು ಮೆಡಿಕಲ್ ಒಂದು ಒಂದು ಅಂಡರ್ ಪ್ಲೇ ಲೈನ್ ಹೋಗುತ್ತೆ. ಸೊ ಇನ್ನೊಂದಂದ್ರೆ ಏನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೋ ಡೆಫಿನೆಟ್ಲಿ ಅದನ್ನ ಆ್ಯಂಡ್ ನನ್ಗೆ ಗೊತ್ತಿರೋ ಕನ್ನಡ ಇಂಡಸ್ಟ್ರಿಲಿ ಈ ಥರ ಒಂದು ಸಬ್ಜೆಕ್ಟ್ ಬಂದಿಲ್ಲ. ಬೇರೆ ಇಂಡಸ್ಟ್ರಿಲಿ ಚಿಕ್ಕ ಪುಟ್ಟ ಲೈನ್ಸ್ಗಳು ಬಂದೋಗಿದ್ದಾವೆ. ಓಕೆ, ಬಟ್ ಕನ್ನಡ ಇಂಡಸ್ಟ್ರಿಲಿ ಒಂದು ಡೀಪ್ ಆಗಿ ಒಂದು ಸಬ್ಜೆಕ್ಟ್ನ ಯಾವತ್ತು ತೋರಿಸಿಲ್ಲ. ನಾನು ನೋಡಿದಂಗೆ ನಂಗೆ ಗೊತ್ತಿರೋಂಗೆ ನಾನು ಇಲ್ಲಿ ಕೇಳ್ಪಟ್ಟಿನ ನಾನು ಇಲ್ಲಿ ನೋಡೂ ಇಲ್ಲ. ಸೊ ಆ ಸಿನಿಮಾ ಈ ಮರಳಿ ಮನಸ್ಸಾಗಿದೆ ಒಂದು ಆ ಒಂದು ಸಬ್ಜೆಕ್ಟಲ್ಲಿ ಹೆಸರು ಮಾಡುತ್ತೆ ಅಂತ ಒಂದು ನಂಬಿಕೆ ಇದೆ. ಖಂಡಿತ ಸರ್, ನಾವು ಸಾಂಗ್ಸ್ ಅದೆಲ್ಲ ನೋಡ್ಬೇಕಾದ್ರೂ ಒಂದು ಯೂನಿಕ್ನೆಸ್ ಕಾಣಿಸ್ತಾ ಇದೆ, ಎಫರ್ಟ್ಸ್ಗಳು ಕಾಣಿಸ್ತಾ ಇದೆ, ಫ್ರೇಮ್ ಟು ಫ್ರೇಮ್ ಅಲ್ಲಿ ಪ್ರತಿಯೊಬ್ಬರ ವರ್ಕ್ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಎಲ್ಲಾನು ಕೂಡ ನೀಟಾಗಿ ಮಾಡಿದೀರಾ. ಅಂಡ್ ಸ್ಪೆಷಲಿ ಸಾಂಗ್ಸ್ನ ಲಿರಿಕ್ಸ್ನ ಕೇಳ್ತಾ ಇರ್ಬೇಕಾದ್ರೆ ತುಂಬಾನೇ ಮನ ಮುಟ್ಟುತ್ತೆ. ಒಂದ್ಸರಿ ನಾವು ಸಾಂಗ್ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು. ಯಾಕೆ ಮನ ಮುಟ್ಟುತ್ತೆ ಅಂತ ಹೇಳಿ. ಈಗ ನೀವು ಈಗ 2 ಸಾಂಗ್ ರಿಲೀಸ್ ಆಯ್ತು. ಹೌದು. ಇನ್ನು 3 ಸಾಂಗ್ ಇದೆ, ಮತ್ತೆ ಒಂದು ಚಿಕ್ಕ ಚಿಕ್ಕ ಬಿಟ್ ಸಾಂಗ್ಗಳಿದ್ದಾವೆ 4. ಒಂದೇ ಒಂದು ಸಾಂಗಲ್ಲೂ ನೀವು ಇಂಗ್ಲಿಷ್ ಒಂದು ವರ್ಡ್ ಇಲ್ಲ, ಅಚ್ಚ ಕನ್ನಡದ ಎಲ್ಲ ಶಬ್ದಗಳಿರೋದು, ಎಲ್ಲ ಲಿರಿಕ್ಸ್ ಎಲ್ಲ ಅಚ್ಚ ಕನ್ನಡ ಶಬ್ದಗಳು. ನಿಮ್ಗೆ ಅದಕ್ಕೆ ಅಷ್ಟೊಂದು ಮನ ಮುಟ್ಟುತ್ತೆ. ಹೌದು. ಅದೇ ರೀತಿ ಮ್ಯೂಸಿಕ್ ವಿನು ಮನಸ್ಸು ಅಂತ ತುಂಬಾ ಅದ್ಭುತವಾಗಿ ವರ್ಕ್ ಮಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಲಿರಿಕ್ಸಿಸ್ಟ್ ಆಗಿರುವಂತ ಅದೇ ಆಶಿಕ್ ಸುಬ್ರಹ್ಮಣ್ಯ ಅವರು ಇರ್ಬೋದು, ಅಥವಾ ಇನ್ನು ಸುಳಿಮಿಂಚು ಬರೆದವರು ಹರೀಶ್ ಅವರು ಇರ್ಬೋದು. ಸೊ ಎಲ್ಲರೂ ಅಂದರೆ ಇನ್ನೂ ನೆಕ್ಸ್ಟ್ ಈಗ ಕಲ್ಯಾಣ್ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಸಾರಿ ಲಿರಿಕ್ಸ್ ಮಾಡಿದ್ದಾರೆ. ಹೌದು. ಸೊ ಎಲ್ಲಾನು ನಿಮ್ಗೆ ಡಿಫ್ರೆಂಟ್ ಆಗಿರುವಂತ ಮ್ಯೂಸಿಕ್ಗಳು ಯಾವುದೇ ಒಂದು ವೆರೈಟಿ ಆಫ್ ಸಾಂಗ್ಸ್, ಒಂದೇ ತರ ಬೇಡ, ಬೇರೆ ಬೇರೆ ತರ ಪ್ಲಾನ್ ಮಾಡಿದ್ದೀರಾ. ಎಲ್ಲಾನು ಬೇರೆ ಬೇರೆ ತರನೇ ಇರುತ್ತೆ. ಸೊ ಡೆಫಿನೆಟ್ಲಿ ಈ ಸಿನಿಮಾದ ಇನ್ನೊಂದು ಒಂದು ಮೇನ್ ಪಿಲ್ಲರ್ ಅಂದ್ರೆ ಮ್ಯೂಸಿಕ್ ಅಂತಾನೆ ಹೇಳ್ಬೋದು. ಸಾಂಗ್ಗಳು ಈಗಾಗಲೇ ಆಲ್ರೆಡಿ ಎಲ್ಲ ಕಮೆಂಟ್ಸ್ ಗಳಲ್ಲೆಲ್ಲ ಮ್ಯೂಸಿಕಲ್ ಹಿಟ್ ಆಗುತ್ತೆ, ಸೂಪರ್ ಆಗುತ್ತೆ ಅಂತ ಎಲ್ಲರೂ ಕೂಡ ಕಮೆಂಟ್ಸ್ ಮಾಡ್ತಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ ಅದನ್ನ ನೋಡಿದ್ಮೇಲೆ. ಸರ್ ಅಂದ್ಮೇಲೆ ಮತ್ತಿದ್ರೆ ಈ ಮೂವಿನಲ್ಲಿ 2 ಹೀರೋಯಿನ್ಗಳ ಜೊತೆ ಕಾಣಿಸ್ಕೊಂಡಿದ್ದೀರಾ. ಸೊ ಅವರ ಜೊತೆಗೆ ಲೈಕ್ ಆಕ್ಟ್ ಮಾಡೋದಾಗಿರೋದು ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು? ಇಲ್ಲ, ಅವರಿಬ್ರು ಒಳ್ಳೆ ಪರ್ಫಾರ್ಮರ್ಸೇ. ಈ ಸಿನಿಮಾಗೆ ನಾವು ಸೆಲೆಕ್ಷನ್ ಹೆಂಗಂದ್ರೆ ಮೇನ್ಲಿ ಈಗ ನಾವು ಕೆಲವೊಂದು ಸಿನಿಮಾದಲ್ಲಿ ಓಕೆ ಆರ್ಟಿಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಹಂಗೇನಿರುತ್ತೆ, ಬಟ್ ಇದು ಹಂಗಲ್ಲ, ಕತೆ ಸ್ಟ್ರಾಂಗ್ ಆಗಿರೋದ್ರಿಂದ ಸೊ ಕತೆಗೆ ಯಾವ ಥರ ಬೇಕಿತ್ತು ಪರ್ಫಾರ್ಮೆನ್ಸ್ ಮಾಡೋರು ಆ ಥರ ಸೆಲೆಕ್ಷನ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಸೊ ಒಬ್ರು ನಿರೀಕ್ಷಾ ಶೆಟ್ಟಿ ಅಂತ ಇರ್ಬೋದು, ಈಗ ಸ್ಮೃತಿ ವೆಂಕಟೇಶ್. ಸೊ ಒಬ್ರದ್ದು ಮೆಚ್ಯೂರಿಟಿ ಟೈಪ್ ಆಫ್ ಆ್ಯಕ್ಟಿಂಗ್ ಇರುತ್ತೆ, ಇನ್ನೊಬ್ರು ತುಂಬ ಬಬ್ಲಿ ಆಗಿ ಇರುತ್ತೆ. ಬಟ್ 2 ಕೂಡ ಇಮೋಷನ್ಗಳನ್ನ ಒಳ್ಳೆ ಕ್ಯಾರಿ ಮಾಡುವಂತ ಕ್ಯಾರೆಕ್ಟರ್ಗಳೇ ಇರೋದು. ಸೊ ಅಂದ್ರೆ ಯಾವುದೇ ಡಿಫ್ರೆನ್ಸ್ ಆ ಥರ ಇರ್ಲಿಲ್ಲ, ಏನಕ್ಕಂದ್ರೆ ಒಂದು ಜಿಗ್ಲು ಬಂದಿದ್ದಾರನೆ, ಇಬ್ರು ಕಾಂಪಿಟೇಷನ್ ತರನೇ ಯಾರು ಬೆಟರ್ ಮಾಡ್ಬೋದು ಅಂತ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಆ ಥರನೇ ಇದೆ. ಅಂದ್ರೆ ನಿಮ್ಗೆ ರೋಲ್ಗಳು ಆ ಥರ ಇದಾವೆ. ಒಂದ್ ಕಡೆ ನಾನ್ ಡೌನ್ ಇದ್ದಾಗ ಅವ್ರದ್ದು ಹೈ ಪರ್ಫಾರ್ಮೆನ್ಸ್ ಇರುತ್ತೆ, ನನ್ನ ಹೈ ಪರ್ಫಾರ್ಮೆನ್ಸ್ ಅವ್ರದ್ದು ಡೌನ್ ಇರುತ್ತೆ. ಸೊ ಪರ್ಫೆಕ್ಟ್ ಆಗಿ ಕತೆಗೆ ಏನ್ ಬೇಕು ಆ ಥರ ಹೋಗಿದ್ದೀವಿ ಅಂತ ಅನ್ಕೊಳ್ತೀವಿ. ಸರ್, ಇವಾಗ ಶೂಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಆಗಿರ್ಬೋದು ಯಾವ್ದಾದ್ರು ಇದ್ರೆ ಹೇಳಿ ಸರ್. ಏನಾಗುತ್ತಂದ್ರೆ ಕೆಲವೊಂದ್ಸಲ ಈಗ ಒಂದು ದಿ ಬೆಸ್ಟ್ ಟೀಮ್ ಅಂತ ಹೇಳ್ಬೋದು ಮರಳಿ ಮನಸ್ಸಾಗಿದೆ. ಓಕೆ, ಯಾಕಂದರೆ ಕೆಲವೊಂದು ಹೊಸ ತಂಡ ಅಂತ ಅಂದಾಗ ತುಂಬ ಚಾಲೆಂಜಸ್ ಇರುತ್ತೆ, ಬೇರೆ ಬೇರೆ ಟೈಪ್ ಆಫ್ ಚಾಲೆಂಜಸ್ ಇರುತ್ತೆ. ನಮ್ಗೆ ಏನಾಯ್ತು ಅಂದರೆ ಒಂದ್ಸಲ ಈಗ ನಾವು ಡೈರೆಕ್ಟ್ರು ಒಂದ್ಸಲ ಜಗಳಾಡ್ತೀವಿ. ನಾವು ಯಾಕೆ ಜಗಳಾಡ್ತೀವಿ? ಸಿನಿಮಾಗೋಸ್ಕರ. ಓಕೆ, ಮತ್ತೆ ಹೊರಗೆ ಬಂದ್ಮೇಲೆ ಅದು ಬೇರೆ ಥರ, ನಾವು ಫ್ರೆಂಡ್ಶಿಪ್ ಥರನೇ. ಸೊ ಆ ಥರ ಮೂಮೆಂಟ್ಗಳು ತುಂಬ ಇದ್ದಾವೆ, ನೆನಪು ಇರುತ್ತೆ ನನಗೆ. ಓಕೆ, ಆ ಸೀನ್ಗೆ ನಾವು ಈ ಥರ ಆರ್ಗ್ಯುಮೆಂಟ್ ಆಗಿದೆ ಹಂಗೆಲ್ಲ ಇರುತ್ತೆ. ಇದರಲ್ಲಿ ಕೆಲವೊಂದು ಸಿಚುವೇಶನ್ ಹಂಗಿತ್ತು. ಯಾಕಂದರೆ ಸರ್ ನಾನು ಇದನ್ನ ಹಿಂಗೆ ಹೇಳ, ಇಲ್ಲ ಡೈರೆಕ್ಟ್ರ್ ಹಿಂಗೆ ಬೇಕು. ಆ್ಯಂಡ್ ಇದರಲ್ಲಿ ಡೈರೆಕ್ಟ್ರಿಗೆ ಏನು ಬೇಕೋ ಅದನ್ನು ಪರ್ಫೆಕ್ಟಾಗಿ ನಾನು ಮಾಡಿದ್ದೀನಿ. ಅವ್ರು ಏನು ಕೇಳಿರೋ ಹಂಗೆ ಕೊಟ್ಟಿದ್ದೀನಿ ನಾನು.
ಓಕೆ ಅವ್ರಿಗೆ ಈಗ ನಾರ್ಮಲಿ ಒಂದು ಸ್ಕ್ರಿಪ್ಟ್ ಕೊಟ್ಟಾಗ ನಾನೊಂದು ಪ್ರಿಪೇರ್ ಆಗಿರ್ತೀನಿ ನನ್ನ ವೇ ಆಫ್ ಪರ್ಫಾರ್ಮೆನ್ಸ್. ಬಟ್ ಡೈರೆಕ್ಟರ್ಗೆ ಅದನ್ನ ಇಲ್ಲಿ ಬೇಡ, ಇದನ್ನ ಇಲ್ಲಿ ಅಪ್ ಅಂಡ್ ಡೌನ್ಸ್ ಬೇಕು, ಇಲ್ಲಿ ವೇರಿಯೇಷನ್ ಬೇಕು ಹಂಗಿರುತ್ತೆ. ಸೊ ಅದು ಆ ಥರ ಮಾಡಿದ್ದೀನಿ ನಾನು. ಸೊ ಒಂದು ಮೆಮೊರಿ ಅಂದ್ರೆ ಯಾವುದೇ ಅಂದ್ರೆ ಶೂಟಿಂಗ್ ಹೋಗಿದ್ದೀವಿ ಮಂಗಳೂರಿಗೆ. ಇದೇ ಸಾಂಗ್ ಸುಳಿಮಿಂಚ್ ಸಾಂಗ್ ಶೂಟಿಂಗ್ ಹೋಗಿದ್ದೀವಿ. ಸೈಕ್ಲೋನ್ ಬಂದ್ಬಿಡ್ತು, ಒಂದು ಅರ್ಧ ಶೂಟಿಂಗ್ ಮುಗಿಸಿದೀವಿ. ನಿಮ್ಗೆ ಗೊತ್ತಿರ್ಬೋದು, ಒಂದು ಕಂಪ್ಲೀಟ್ ಟೀಮ್ ಔಟ್ ಆಫ್ ಬೆಂಗಳೂರು ಬಿಟ್ಟು ನಾವು ಶೂಟಿಂಗ್ ಹೋಗ್ತೀವಿ, ತುಂಬಾ ಖರ್ಚುಗಳು ಇರ್ತವೆ. ಓಕೆ, ಹತ್ರ 50-80 ಟೀಮ್ ಮೆಂಬರ್ಸ್ ಇದೀವಿ, ಎಲ್ಲರೂ ಇದೀವಿ, ಫುಲ್ ಕ್ರೂ ಎಲ್ಲ ರಿಟರ್ನ್ ಬಂದ್ವಿ ಹಂಗೆ. ಆದ್ರೆ ಏನ್ ಮಾಡೋದು, ಶೂಟಿಂಗ್ ಕಂಪ್ಲೀಟ್ ಮಾಡಬೇಕು, ಮತ್ತೆ ಸಾಂಗ್ ಕಂಟಿನ್ಯೂ ಆಗಬೇಕು, ಸಾಂಗ್ ಬೇಕು. ಅದೇ ಲೊಕೇಶನ್ ಅರ್ಧ ಶೂಟ್ ಆಗಿದೆ, ಅದೇ ಲೊಕೇಶನ್ ಬೇಕು ಮತ್ತೆ ಅಲ್ಲೇ. ಸೊ ಇದೊಂದು ಅಂದ್ರೆ ತಂಡಕ್ಕೆ ಒಂಚೂರು ಎಫೆಕ್ಟ್ ಆಯ್ತು. ಬಟ್ ಆದ್ರೂ ನಮ್ಮ ಪ್ರೊಡ್ಯೂಸರ್ ಯಾವ್ದಕ್ಕೂ ಅದನ್ನ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲ, ಸಿನಿಮಾ ಕ್ವಾಲಿಟಿ ಎಲ್ಲೂ ಕಮ್ಮಿ ಆಗಂಗಿಲ್ಲ, ಬೇಕು ಮಾಡೋಣ, ಸೊ ಅಷ್ಟೇ. ಅಂಡ್ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳ್ತಿದ್ದೀರಾ, ಸೊ ಓವರ್ ಆಲ್ ಅವ್ರ ಜೊತೆಗೆ ಇಡೀ ಮೂವಿನಲ್ಲಿ ವರ್ಕ್ ಮಾಡಿದ್ಮೇಲೆ ಹೇಗೆ ಅನಿಸ್ತು ಸರ್ ನಿಮಗೆ? ಇಲ್ಲ, ಒಂದು ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಒಂದು ತಂಡನ ಮುಂದೆ ಹೋಗ್ಬೇಕಂದ್ರೆ ಒಂದು ಹೆಜ್ಜೆ ಫಸ್ಟ್ ಇಡೋರು ಬೇಕಾಗುತ್ತೆ. ಹೌದು, ಓಕೆ, ಹೋಗೋಣ ಎಲ್ರಿಗೂ ಅಂದ್ರೆ ಒಬ್ರು ಒಂದು ಟೀಮ್ ನ ಕಂಪ್ಲೀಟ್ ಮ್ಯಾನೇಜ್ ಮಾಡ್ಬೇಕು. ಅಂದ್ರೆ ಇವ್ರ ಟೀಮಲ್ಲಿ ಹೆಂಗಿತ್ತಂದ್ರೆ ಪ್ರೊಡ್ಯೂಸರ್ ಬೇರೆ, ಡೈರೆಕ್ಟರ್ ಬೇರೆ, ಅವರ ಏನು ಈ ವಿಜಯ್ ಸರ್ ಅಂತ ಇದ್ದಾರೆ ನಮ್ಮ ಪ್ರೊಡಕ್ಷನ್ ಹೆಡ್. ಸೊ ಮಿಕ್ದವ್ರು ಸಂಜಯ್ ಉಮ್ರಾಣಿ ಇವ್ರೆ ಎಲ್ಲ ಒಂದು ಟೀಮ್ ಮೆಂಬರ್ ತರ ವರ್ಕ್ ಮಾಡಿದ್ದಾರೆ ಫುಲ್. ಒಂದೇ, ನಾವು ಎಲ್ಲರೂ ಒಂದೇ. ಓಕೆ, ತಂಡವನ್ನ ಮುಂದೆ ನಡೆಸೋರು ಬೇರೆ, ಹಿಂದೆಯಿಂದ ಆ ಥರ ಅಲ್ಲ. ಸೊ ಇವ್ರ ಪ್ರೊಡ್ಯೂಸರ್ ಅಂದ್ರೆ ಈಗ ಪ್ರಮೋಷನ್ ಮಾಡ್ತಿರ್ ನೋಡ್ತಿರ್ಬೋದು, ಅವರೇ ಮುಂದೆ ನಿಂತು ಎಲ್ಲಾನು ಕೆಲಸಗಳು ಮಾಡ್ತಿದ್ದಾರೆ. ಈ ತರ ಪ್ರೊಡ್ಯೂಸರ್ ಸಿಕ್ಕಿರೋದು ಒಂದು ಒಳ್ಳೆ ಪುಣ್ಯ ಅಂತಾನೆ ಹೇಳ್ಬೋದು. ಸೊ ಸರ್ ಅವ್ರಿಗೆ ಇಲ್ಲಿಂದಾನೆ ಥ್ಯಾಂಕ್ಸ್ ಹೇಳೋದು. ತುಂಬಾ ಥ್ಯಾಂಕ್ಸ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಅವ್ರಿಗೆ ಹೇಳ್ತೀನಿ, ಯಾಕಂತಂದ್ರೆ ತುಂಬಾ ಕ್ವಾಲಿಟಿ ಕಂಟೆಂಟ್ ಅನ್ನ ಕೊಟ್ಟಿದ್ದೀರಾ ಸರ್. ಅಂದ್ರೆ ಎಲ್ಲೂ ಕೂಡ ಅವರು ಕಾಂಪ್ರಮೈಸ್ ಆಗಿಲ್ಲ. ಸರ್ ಹೇಳಿದಾಗೆ ಸಾಂಗ್ ಶೂಟಿಂಗ್ ಅಲ್ಲಿ ಹೋದಾಗ್ಲೂ ಕೂಡ ತುಂಬಾನೇ ಪ್ರಾಬ್ಲಮ್ಸ್ಗಳು ಬಂದ್ರೂ ಕೂಡ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಮಾಡಿದಾರಲ್ಲ. ಸೊ ಗ್ರೇಟ್ ಸರ್. ಈಗ ನೀವು ಸುಳಿಮಿಂಚ್ ಅನ್ನೋದು ಲಿರಿಕಲ್ ಸಾಂಗ್ ನೋಡಿದೀರಾ, ವಿಡಿಯೋ ಸಾಂಗ್ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅದರ ಪ್ರೈಸಿಂಗ್ ನೀವು ಅದ್ರ ಬಗ್ಗೆ ಒಂದು ಅರ್ಧ ಗಂಟೆ ಮಾತಾಡ್ತಿದ್ದೀವಿ ಡೆಫಿನೆಟ್ಲಿ. ಯಾಕಂದ್ರೆ ಸಮುದ್ರದ ಲೋಕನೇ ಸೃಷ್ಟಿ ಆಗುತ್ತಾರೋ ಆ ತರ ಮಾಡಿದೀವಿ. ಓಹೋ, ಸೂಪರ್. ಎಸ್ ಎಸ್ ಎಸ್, ಆ ಕ್ವಾಲಿಟಿನೇ ಬೇರೆ. ಅದೊಂದು ಪರ್ಫಾರ್ಮೆನ್ಸ್ ಎದ್ದು ಕಾಣ್ತಿದೆ ಸರ್, ಎಲ್ಲ ಫೋಟೋಸ್ ನಲ್ಲಿ ಎಲ್ಲ ಆಗಿರ್ಬೋದು, ನೀವು ಎಲ್ಲ ಮೇಲೆ ಹಾರಿರೋದಾಗಿರ್ಬೋದು, ಆ ಲುಕ್ ಅಂಡ್ ನಿಮ್ಮ ಲೈಕ್ ಬಾಡಿಯಲ್ಲೂ ವೇರಿಯೇಷನ್ ಇದೆ. ಅಂದ್ರೆ ಬೇರೆ ಫಸ್ಟ್ ಸಾಂಗ್ ಅಲ್ಲಿ ಬೇರೆ ತರನೇ ಶೇಪ್ ಅಲ್ಲಿ ಇದ್ದೀರಾ, ಇದರಲ್ಲಿ ಬೇರೆ ಶೇಪ್ ಅಲ್ಲೇ ಇದ್ದೀರಾ. ಸೊ ಅದನ್ನ ಕಂಟಿನ್ಯೂ ಮಾಡಿ ಕ್ಯಾರಿ ಮಾಡೋದು ತುಂಬಾನೇ ಚಾಲೆಂಜ್ ಆಗಿರುತ್ತೆ. ಸೊ ತುಂಬಾ ಎಫರ್ಟ್ ಹಾಕಿದೀವಿ. ಆಮೇಲೆ ನಮ್ಗೆ ಡ್ಯಾನ್ಸ್ ಮಾಡ್ಬೇಕಲ್ಲಿ. ಮರಳು, ನಮ್ದು ಆಂಕಲ್ ಶೂಸ್ಗಳು ಇಷ್ಟಿಷ್ಟು, ನಾರ್ಮಲ್ ವಾಕಿಂಗ್ ಅದೆಲ್ಲ ಈಸಿ ಮಾಡ್ಬೋದು. ಡ್ಯಾನ್ಸ್ ಅಂದ್ರೆ ಮರಳಲ್ಲಿ ಹೋಗ್ತಾನೆ ಇರುತ್ತೆ. ಈ ತರ ಏನು ಸ್ಟೆಪ್ಸ್ ಇದ್ರು ಕಾಲು ಹೋಗ್ತಾನೆ ಇರುತ್ತೆ. ಸೊ ಎನರ್ಜಿ ಜಾಸ್ತಿ ಹಾಕಬೇಕಾಗುತ್ತೆ. ಆದ್ರೆ ನಿಮ್ಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಯಾವ್ದು ಕಾಣಿಸಲ್ಲ. ಸೊ ಅಷ್ಟೇ ಎನರ್ಜಿ ಹಾಕಿ ಅವಳು ಹೀರೋಯಿನ್ ಕೂಡ ಚೆನ್ನಾಗಿ ಎಫರ್ಟ್ ಹಾಕಿದ್ದಾಳೆ. ಕೋರಿಯೋಗ್ರಾಫರ್ ಕಿಶೋರ್ ಸರ್ ತುಂಬಾ ಅದ್ಭುತವಾಗಿ ಕೋರಿಯೋಗ್ರಾಫ್ ಮಾಡಿದ್ದಾರೆ. ಅವರು 3 ಸಾಂಗ್ ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಸಾಂಗ್ ಕೂಡ ಬರುತ್ತೆ ಸರ್. ಮತ್ತೆ ಇನ್ನೊಂದು ನಿಮ್ಮ ಲೈಕ್ ಒಂದು ನಂಗೆ ತುಂಬಾ ಏನ್ ಇಷ್ಟ ಆಯ್ತು ಅಂತಂದ್ರೆ, ಒಂದೊಂದು ಸಾಂಗ್ನು ಕೂಡ ತುಂಬಾನೇ ಡಿಫ್ರೆಂಟ್ ಆಗಿ ರಿಲೀಸ್ ಮಾಡ್ತಿದ್ದೀರಾ. ಸೊ ನಮ್ಮ ಕಲಬುರ್ಗಿಗೆ ಬಂದು ರಿಲೀಸ್ ಮಾಡಿರೋ ನಮ್ಗೆ ತುಂಬಾ ಖುಷಿ ಆಯ್ತು. ಸೊ ಹೆಂಗ ಅನಿಸ್ತು ಸರ್ ನಮ್ಮ ಕಲಬುರ್ಗಿ ನಿಮ್ಗೆ? ಇಲ್ಲ, ಆಕ್ಚುಲಿ ನೀವು ಖುಷಿ ಪಡ್ಬೇಕಾಗಿದ್ರು, ನಾವು ಖುಷಿ ಪಡ್ಬೇಕು. ಯಾಕಂದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ನಮ್ಗೆ ಇಲ್ಲಿಂದ ಆಲ್ರೆಡಿ ಒಂದು ಪ್ರೀತಿ ಸಿಕ್ಕಿರ್ಬೇಕು. ಹೌದು, ಬನ್ನಿ ಇಲ್ಲಿ ನಾವು ಕಾರ್ಯಕ್ರಮ ಮಾಡಿಸ್ಕೊಡ್ತೀವಿ, ಸೊ ಯಾವುದೇ ಕಾರಣಕ್ಕೆ ಭಯ ಪಡಬೇಡಿ ಅನ್ನೋದೊಂದು ಧೈರ್ಯ ನಮ್ಗೆ ಬೇಕಿತ್ತು. ಸೊ ಅದು ಕಲಬುರ್ಗಿಯಲ್ಲಿದ್ದು ನಮ್ಮ ಇಬ್ರು ಸ್ನೇಹಿತರುಗಳ ಒಂದು ಧೈರ್ಯ ಅಂತ ಹೇಳ್ಬೋದು, ಆ ಒಂದು ಪ್ರೀತಿ ಅಂತ ಹೇಳ್ಬೋದು. ಸಿದ್ದು ಸರ್ ಹಾಗೂ ದಾವಲ್ ಸಾಬ್ ಅಂತ ನಮ್ಮ ಗೆಳೆಯರು. ಲೈಕ್ ಏಜ್ ಅಲ್ಲಿ ಅವರು ದೊಡ್ಡವರು, ಆದ್ರೆ ಗೆಳೆತನಕ್ಕೆ ಯಾವುದೇ ಏಜ್ ಇಲ್ಲ, ಗೊತ್ತಿರ್ಬೋದು. ಸೊ ಹಾಗಾಗಿ ಆ ಒಂದು ಪ್ರೀತಿನೇ ನಮ್ಗೆ ಈ ಕಲಬುರ್ಗಿ ಜನತೆಗೆ ಈ ಒಂದು ಸಾಂಗ್ ರಿಲೀಸ್ ನ ಇಲ್ಲಿ ಮುಟ್ಟೋಕೆ ಒಂದು ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ವೆದರ್ ಎಲ್ಲ ಸೆಟ್ ಆಯ್ತಾ ಸರ್ ನಿಮ್ಗೆ ಇಲ್ಲಿಂದ? ಆಕ್ಚುಲಿ ನಾನು ಇಲ್ಲಿ ಕಲಬುರ್ಗಿಗೆ ಒಂದು 4 ವರ್ಷ ಮುಂಚೆನೆ ಬರ್ಬೇಕಾಗಿತ್ತು. ಕೆಲವೊಂದು ಕಾರಣಕ್ಕೂ ಬರೋಕ್ಕಾಗಿಲ್ಲ. ಮೊನ್ನೆ ಇಲ್ಲಿ ಇವು ಬಿಸಿಲು ಸ್ಟಾರ್ಟ್ ಆಗಿದಾಗ ಅಂತ ಹೇಳ್ತಿದ್ರು. ಬಟ್ ಭಯ ಪಡ್ಕೊಂಡಿದ್ದೆ ನಾನು. ಆದ್ರೆ ಬಿಸಿಲು ಇದೆ, ಬಿಸಿಲು ನಿಜವಾಗ್ಲೂ ನನಗೆ ಕಲಬುರ್ಗಿ ಜನತೆ ತುಂಬಾ ಸ್ಟ್ರಾಂಗ್ ಅಂತ ಹೇಳ್ತಾರೆ. ನಾನು ಎಲ್ಲ ನಾರ್ಮಲ್ ಅಲ್ವಾ, ಹೆಂಗೆ ಅದು ಸ್ಟ್ರಾಂಗ್ ಅಂತ. ಬಟ್ ಈ 2-3 ಡೇಸ್ ನಂಗೆ ಗೊತ್ತಾಗೋಯ್ತು. ಏನಕ್ಕೆ ಹೇಳ, ಹೇಗೆ ಸರ್ವೈವ್ ಆಗ್ತೀವಿ ಬಿಸಿಲಲ್ಲಿ. ಇಲ್ಲಿರೋ ರಣ ಬಿಸಿಲಿಗೆ
ನೀವು ತಿನ್ನೋ ಏನು ಈ ಖಡಕ್ ಖಾರ ಆಹಾರಕ್ಕೆ ನೀವು ಸ್ಟ್ರಾಂಗ್ ಇಲ್ದೆ ಇರ್ತೀರಾ, ಹೊರಗಡೆ ಹೋದ್ರೆ ಫೈರ್ ಅಂದ್ರೆ ಆ ಫ್ಲೇಮ್ ಬರ್ತಿರುತ್ತೆ ಬಾಡಿಯಿಂದ, ಕಣ್ಣು ಓಪನ್ ಮಾಡಲ್ಲ. ಸೊ ಆಮೇಲೆ ಖುಷಿ ಆಯ್ತು. ನಾನು ನಮ್ ಕಡೆ ಇಲ್ಲಿ ಬಂದು ಕೂಡ ನಾನು ಬೆಂಗಳೂರು ಫುಡ್ ಆ ಥರ ಏನು ತಿಂದಿಲ್ಲ, ಅಥವಾ ಬೇರೆ ಕಡೆ ನಾನು ಇಲ್ಲಿ ನಮ್ಮ ನಮ್ಮ ಗೆಳೆಯರಿದ್ದಾರೆ ಅವ್ರಿಗೆ ಇಲ್ಲಿ ನಂಗೆ ಇಲ್ಲಿ ವೆರೈಟಿ ಫುಡ್ ತಿನ್ಬೇಕು, ಅಲ್ಲೇ ಹೋಗೋಣ ಅಂತ. ಆದ್ರೆ ನಿನ್ನೆ ಒಂದ್ ಕಡೆ ತುಂಬಾ ಖಾರ ಫುಡ್ ತಿಂದೆ, ಅವಾಗ ಅನ್ಸ್ಬಿಡ್ತು ಅದು ಮೀಡಿಯಂ ಖಾರ ಅಂತೆ. ಏನಪ್ಪಾ ಇದು ಹೆಂಗೆ, ಅದು ಜಾಸ್ತಿ ಜಾಸ್ತಿ ಅಂದ್ರೆ ಹೆವಿ ಇತ್ತು. ಅದೇ ಸರ್, ಸ್ಪೆಷಲಿ ಇಲ್ಲಿ ಚಾಯ್ ಅಂದ್ರೆ ಚಾ ಅಂತ ತುಂಬಾ ಅದೇ ಬಿಸಿಲಿಗೆ ಕೂಡ ಅಷ್ಟೊಂದು ಚಾಯ್ ಕುಡಿತಾರಂದ್ರೆ ಓ ಇಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ಆಮೇಲೆ ಇನ್ನೊಂದಂದ್ರೆ ಕಲಬುರ್ಗಿ ಏನು ಭಾಷೆ ಇದೆ, ನಮ್ಗೆ ಒಂದ್ಸಲ ಪಟ್ಟ ಕೇಳಿದಾಗ ಏನ್ ಬೈದ್ರ ಇವರು ಆತರ, ಆದ್ರೆ ಅವರು ತುಂಬಾ ಮೃದುವಾಗಿ ಹೇಳ್ತಾರೆ. ಆ ವರ್ಡ್ ಹಂಗಿದೆ ಅಷ್ಟೇ, ನಮ್ಗೆ ಅನ್ಸ್ಬೋದು. ನಮ್ಗೆ ಹಂಗ ಅನ್ಸುತ್ತೆ ಫೋನಲ್ಲಿ ಒಂದ್ಸಲ ಫ್ರೆಂಡ್ಸ್ ಜೊತೆ ಮಾತಾಡಿದಾಗ ಏನಾದ್ರು. ಸೊ ನಿಜವಾಗ್ಲು ನಿಮ್ಮ ಪ್ರೀತಿಗೆ ಒಂದು ದೊಡ್ಡ ಒಂದು ಹೃದಯಪೂರ್ವಕ ನಮಸ್ಕಾರ. ಈ ಪ್ರೀತಿ ಯಾವತ್ತೂ ಇರ್ಲಿ ಹಿಂಗೆ, ನಮ್ಮ ಮರಳಿ ಮನಸ್ಸು ಚಿತ್ರದ ಮೇಲೆ, ನನ್ನ ಮೇಲೆ, ನಮ್ಮ ಮುಂಬರುವ ಎಲ್ಲಾ ಸಿನಿಮಾದ ಮೇಲೆ ಪ್ರೀತಿಗೆ ಹಿಂಗೆ ಇರ್ಲಿ ಅಂತ ಕೇಳ್ಕೊತೀನಿ. ಈ ಒಂದು ಅವಕಾಶ ಯಾವ್ದು ಏನು ನಮ್ಮೊಂದು ಸಾಂಗ್ ನಲ್ಲಿ ರಿಲೀಸ್ ಮಾಡೋಕೆ ಕೊಟ್ಟಂತ ಅವಕಾಶ ಒಂದು ನಮ್ಗೆ ತುಂಬಾ ಖುಷಿ, ಪೂರ್ತಿ ತಂಡ ಫುಲ್ ಖುಷಿಯಾಗಿದ್ದೀವಿ. ಇಲ್ಲ ಸರ್, ಯಾವಾಗ್ಲೂ ಇರುತ್ತೆ. ಯಾಕಂತಂದ್ರೆ ಕಲಬುರಗಿಯಲ್ಲಿ ಹೇಗಿದ್ದಾರೆ ಜನ ಅಂತಂದ್ರೆ, ನೀವು ಹೇಳಿದ್ರಿ ಬಿಸಿಲು ಜಾಸ್ತಿ ಇದೆ, ಖಾರ ಜಾಸ್ತಿ ತಿಂತೀವಿ, ಆದ್ರೆ ಎಷ್ಟು ಖಡಕ್ ಆಗಿ ನಾವು ಕಾಣಿಸ್ಕೊಂಡ್ರು ಕೂಡ ಒಳಗಡೆ ಒಂದು ಮೃದುವಾದ ಮಗುವಿನಂತ ಮನಸ್ಸಿದೆ. ಸೊ ಯಾರು ಬಂದ್ರು ಕೂಡ ಇವ್ರು ನಮ್ಮವರು ಅಂತ ಒಪ್ಕೊಳ್ಳೋ ಅಂತ ಜನ ಇದ್ದಾರೆ. ಸೊ ಅವ್ರ ಪ್ರೀತಿಗೆ ನೀವು ಪ್ರೀತಿನ ಪಡ್ಕೊಂಡಿದ್ದೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನಿಮ್ಮ 2 ಸಾಂಗ್ಸು ಸೂಪರ್ ಡೂಪರ್ ಹಿಟ್ ಆಗಿ ಮುನ್ನುಗ್ತಾ ಇದೆ. ಅಂಡ್ ಅಪ್ಕಮಿಂಗ್ ಸಾಂಗ್ಸ್ ಕೂಡ ನೀವು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಏನಕ್ಕಂದ್ರೆ ನಾವು ಒಂದೇ ಅನ್ಕೊಂಡಿದ್ದು, ನಾವು ಒಂದೇ ಕಡೆ ಕೂತು ಪ್ರಮೋಷನ್ ಮಾಡ್ಬೋದು, ಆದ್ರೆ ನಮ್ಗೆ ನಾವು ಅನ್ಕೊಂಡಿರ್ತೀವಿ ರೀಚ್ ಆಗಿದೆ ಎಲ್ಲ ಕಡೆ, ಓಕೆ ಅಲ್ಲಿ ವ್ಯೂಸ್ ಆಗಿದೆ, ಎಲ್ಲ ನೋಡ್ತಿದ್ದಾರೆ ಅಂತ. ಆದ್ರೆ ನಮ್ ಸಿನಿಮಾಗೆ ಬರ್ಬೇಕು ಅವರು. ಹೌದು, ಏನೀಗ ನಮ್ಮನ್ನ ಈಗ ಸಾಂಗ್ ನೋಡ್ಬಿಟ್ಟು ಹೋಗ್ತಿದ್ದಾರೆ, ನಮ್ ಸಿನಿಮಾಗೆ ಫಸ್ಟ್ ಡೇ ಫಸ್ಟ್ ಶೋ ಬಂದು ನೋಡ್ಬೇಕು ಅವರು. ಈಗ ಒಂದಂದ್ರೆ ಸಿನಿಮಾನ ಒಳ್ಳೆ ಕ್ವಾಲಿಟಿಲಿ ಮಾಡಿದೀವಿ. ನಮ್ಗೆ ಫೋಟೋಗ್ರಫಿ ಇರ್ಬೋದು, ನಮ್ಮ DOP ಅವರು ಹಾಲೇಶ್ ಸರ್ ಅಂತ ತುಂಬಾ ಅದ್ಭುತವಾಗಿ ವರ್ಕ್ ಮಾಡಿದೀವಿ. ಏನ್ ಕ್ವಾಲಿಟಿ ನೋಡ್ತಿದ್ದೀರಾ ಈ ಸಾಂಗ್ ಅಲ್ಲಿ, ಏನ್ ನೋಡಿದ್ರು ಅದು ಅವ್ರ ಕೈ ಚಳಕದು. ಓಕೆ, ನೀವು ವಿಡಿಯೋ ಸಾಂಗ್ ಕಂಪ್ಲೀಟ್ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು. ಸೊ ಹಂಗಾಗಿ ಈ ತರ ಕ್ವಾಲಿಟಿಯಾಗಿ ಎಲ್ಲ ಒಂದು ಸಿನಿಮಾ ಮಾಡಿದೀವಿ, ಒಳ್ಳೆ ಕತೆ ಮಾಡಿದೀವಿ ಅಂದಾಗ ಇದನ್ನ ನಾವು ಅಲ್ಲೇ ಅವ್ರಿಗೆ ಹೋಗ್ಬಿಟ್ಟು ಇನ್ವೈಟ್ ಮಾಡೋಣ, ಹತ್ರ ಹೋಗೋಣ, ಜನರ ಹತ್ರ ಹೋಗೋಣ. ಐಡಿಯಾ ಯಾರ್ದಿತ್ತು ಸರ್ ಈ ತರ ಮಾಡೋಣ ಅಂತ? ಮೊದಲನೇದಾಗಿ ಬೆಂಗಳೂರು ಸಾಂಗ್ ಫಸ್ಟ್ ನಾವು ಅಲ್ಲಿ ಇರ್ಲಿಲ್ಲ ಪ್ಲಾನ್. ಫಸ್ಟ್ ಸಾಂಗ್ಗೆ ದಾವಣಗೆರೆನ ಅಂತ ಏನೋ ಪ್ಲಾನ್ ಮಾಡಿದ್ವಿ. ಆಮೇಲೆ ಅನಿಸ್ತು ಇಲ್ಲಿ ಫಸ್ಟ್ ಒಂದು ಸಾಂಗ್ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡೋಣ, ಇಲ್ಲಿಂದ ಒಂದು ಓಪನಿಂಗ್ ಕೊಟ್ಟು ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಎಲ್ಲಿ ಅಂದಾಗ ನಮ್ಮ ಸಿದ್ದು ಸರ್ ಜೊತೆ ಫಸ್ಟ್ ಡಿಸ್ಕಷನ್ ಆಯ್ತು. ಅವ್ರು ಧೈರ್ಯ ಕೊಟ್ರು, ಸರ್ ಇಲ್ಲೇ ಮಾಡೋಣ ಬನ್ನಿ ಅಂತ, ನಮ್ಮ ಥಿಯೇಟ್ರಲ್ಲೇ ಮಾಡೋಣ ಅಂತ. ಸೊ ಓಕೆ, ಫಸ್ಟ್ ಇದು ನೆಕ್ಸ್ಟ್ ಹಂಗೆ ಬೇರೆ ಬೇರೆ ಪ್ಲಾನಿಂಗ್ಗಳು ಬಂತು. ನೆಕ್ಸ್ಟ್ ಸಾಂಗ್ ಉಡುಪಿ ಮಾಡೋಣ, ಇನ್ನೊಂದು ಸಾಂಗ್ ನಾವು ಇಲ್ಲಿ ಹುಬ್ಬಳ್ಳಿ ಮಾಡೋಣ, ಮತ್ತೊಂದು ಟೀಸರ್ ಇನ್ನೊಂದು ಜಿಲ್ಲೆಯಲ್ಲಿ ಮಾಡೋಣ. ಸೊ ಇದನ್ನ ಓಕೆ ಮಾಡ್ಬೋದು, ಯಾಕಾಗಲ್ಲ, ಧೈರ್ಯ ಮಾಡ್ಬೇಕನ್ನೋದು. ಸೊ ಐಡಿಯಾ ಬಂದ್ಬಿಟ್ಟು ಟೀಮ್ದು ಐಡಿಯಾ. ಈಗ ನವೀನ್ ಸರ್ ಇರ್ಬೋದು, ನಾಗರಾಜ್ ಸರ್ ಇರ್ಬೋದು, ಸೊ ಕಂಪ್ಲೀಟ್ ಟೀಮ್ದೊಂದು ಐಡಿಯಾ ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಬರೀ ಬೆಂಗಳೂರಲ್ಲಿ ಆ ಆಡಿಯನ್ಸ್ ಮಾತ್ರ ಅಲ್ಲ ಸಿನಿಮಾ ನೋಡ್ಬೇಕಾಗಿರೋದು. ನಾವು ಸಿನಿಮಾ ಮಾಡಿದ್ರೆ ಕರ್ನಾಟಕ ಜನತೆಗೆ, ಕರ್ನಾಟಕ ಸಿನಿಮಾ ಪ್ರೇಕ್ಷಕರಿಗೆ. ಸೊ ಎಲ್ರು ನೋಡ್ಬೇಕು, ಸೊ ಅವ್ರಿಗೆ ರೀಚ್ ಮಾಡಿಸ್ಬೇಕು. ನಮ್ಮ ಒಂದು ಕರ್ತವ್ಯ ಅದು. ನಾವು ಇಷ್ಟೊಂದು ಒಳ್ಳೆ ಪ್ರಾಡಕ್ಟ್ ಮಾಡಿ ಅವ್ರ ಹತ್ರ ನಾವು ಒಂದು ಅವ್ರ ಕೈಗೆ ಮುಟ್ಟಿಸ್ಬೇಕಲ್ವಾ. ಇಲ್ಲ ಸರ್, ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಪ್ರತಿ ಕಡೆನೂ ನೀವು ಹೋಗ್ಬಿಟ್ಟು ಹೇಳಿದ್ರೆ ಅಲ್ಲಿರುವಂತ ಆಡಿಯನ್ಸ್ಗೆ ನೀವು ಕನೆಕ್ಟ್ ಆಗ್ಬೋದು. ಸೊ ನೀವು ಕೊಡುವಂತ ಕ್ವಾಲಿಟಿನ ನೋಡಿದ್ರೆ ಅವ್ರು ಏನು ಹೇಳೋ ಹಾಗೇನೆ ಇಲ್ಲ. ಯಾಕಂತಂದ್ರೆ ಎದುರುಗಡೆನೆ ಕಾಣಿಸ್ತಾ ಇದೆ, ನಿಮ್ಮ ವರ್ಕ್ ಕಾಣಿಸ್ತಾ ಇದೆ. ಇವಾಗ ಈ ಸಿನಿಮಾ ಆಗಿರ್ಬೋದು, ಈ ವಿಜುವಲ್ ಮೀಡಿಯಾ ಆಗಿರ್ಬೋದು, ಎದುರುಗಡೆ ನೋಡೋದೇ ಇರುತ್ತೆ. ಸೊ ಅದನ್ನ ನೋಡಿದ್ಮೇಲೆ ಎಲ್ಲಾನು ಅರ್ಥ ಆಗ್ತಾ ಇದೆ, ನಿಮ್ಮ ಎಫರ್ಟ್ಸ್ ಕೂಡ ಅರ್ಥ ಆಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ಸಾಂಗ್ಸ್ ತುಂಬಾ ರೀಚ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಓವರ್ ಆಲ್ ಮೂವಿ ಬಗ್ಗೆ ಯಾವಾಗ ರಿಲೀಸು, ಯಾವಾಗ ನೆಕ್ಸ್ಟ್ ಸಾಂಗ್ ರಿಲೀಸ್ ಅನ್ನೋದ್ರ ಬಗ್ಗೆ ಹೇಳಿ. ನಮ್ಮ ಮರಳಿ ಮನಸ್ಸಿಗೆ ಚಿತ್ರ ನೀವೆಲ್ಲರೂ ಫಸ್ಟ್ ಡೇ ಫಸ್ಟ್ ಶೋ ನೋಡಲೇಬೇಕು. ಯಾಕಂದರೆ ನೀವು ನೋಡ್ತೀರಂತ ಕೂಡ ಅಂದ್ಕೊಂಡಿದ್ದೀನಿ. ನಮ್ಮ ಸಿನಿಮಾದಲ್ಲಿ ಯಾವುದೇ ಬೇರೆ ಸಿನಿಮಾಗೆ ಕಂಪ್ಯಾರಿಸನ್ ಆ ಥರ ನಾನು ಯಾವುದು ಹೇಳ್ತಾ ಇಲ್ಲ. ನಮ್ಮ ಸಿನಿಮಾ ಒಂದು ಡಿಫ್ರೆಂಟ್ ಅಂತಲೇ ಹೇಳ್ತೀನಿ ನಾನು. ಯಾಕಂದರೆ ಕತೆ ತುಂಬ ಅದ್ಭುತವಾದ ಕತೆ ಇದೆ ಈ ಸಿನಿಮಾದಲ್ಲಿ. ಅದೇ ರೀತಿ
ಸಂಭಾಷಣೆ ಏನು ಡೈಲಾಗ್ಸ್ ಅಂತ ಹೇಳ್ತೀವಿ ತುಂಬ ಅಂದರೆ ನಿಮಗೆ ಡೈಲಾಗ್ಸಲ್ಲೇ ಫೀಲ್ ಕೊಡುತ್ತೆ. ಓಕೆ. ಸೊ ಆ ಥರ ಒಂದು ಡೈಲಾಗ್ಗಳಿದೆ ಈ ಸಿನಿಮಾದಲ್ಲಿ. ಸೆಕೆಂಡ್ ಅಂದರೆ ಸಾಂಗ್ಸು, ಅದ್ಭುತವಾದ ಮ್ಯೂಸಿಕ್ ಇದೆ, ಅದೇ ರೀತಿ ಅಚ್ಚ ಕನ್ನಡದ ಒಂದು ಸಾಹಿತ್ಯ ಇದೆ ಸಾಂಗ್ಸ್ಗಳಲ್ಲಿ. ಸೊ ನೆಕ್ಸ್ಟ್ ಅಂದರೆ ಫ್ಯಾಮಿಲಿ ಸಮೇತ ನೋಡುವಂಥ ಸಿನಿಮಾ. ನಿಮಗೊಂದು ಒಳ್ಳೆ ಮೆಸೇಜ್ ಅಂದರೆ ನಾವು ಯಾವುದೇ ಬೇರೆ ಥರ ಮೆಸೇಜ್ ಇಲ್ಲ. ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ಕೆಲವೊಂದು ವಿಷಯಗಳು ಮಾರ್ಕೆಟಿಂಗ್ ಆಗೋಗಿದೆ. ಸೊ ಅದು ಮಾರ್ಕೆಟಿಂಗ್ ಅಲ್ಲ, ಅದು ಒಂದು ಕೂಡ ಅದಕ್ಕೂ ಒಂದು ಫೀಲ್ ಇರುತ್ತೆ, ಅದು ಕೂಡ ಒಂದು ಪ್ರೀತಿಯೊಂದು ಸಂಕೇತ ಥರ ಇರುತ್ತೆ. ಸೊ ಅದಕ್ಕೆ ವ್ಯಾಲ್ಯೂ ಕೊಡಬೇಕನ್ನೋ ಒಂದು ವಿಷಯ ಇದೆ ಈ ಸಿನಿಮಾದಲ್ಲಿ. ಸೊ ಒಂದು ಚಿಕ್ಕದಾಗಿ ಒಂದು ಲೈನ್ ಹೇಳ್ಬೇಕಂದ್ರೆ, ನಿಜವಾಗ್ಲೂ ಒಬ್ಬ ಅಲ್ಲಿ ಪ್ರೀತಿ ಮಾಡ್ದ ಅಂದರೆ ಅದು ತನ್ನಿಂದ ಕಳೆದೋಗುತ್ತೆ ಅನ್ನೋ ಸಿಚುವೇಶನ್ ಬಂದಾಗ ಅವನು ಎಂಥ ಸಿಚುವೇಶನ್ಗೂ ಅದನ್ನ ಹೋಗಿ ಚಾಲೆಂಜ್ ಮಾಡಿ ಅದನ್ನ ಫೇಸ್ ಮಾಡೋಕೆ ರೆಡಿ ಇರ್ತಾನೆ ಅನ್ನೋ ಈ ಒಂದು ಸಿನಿಮಾದ ಲೈನ್. ಓಕೆ. ಸೊ ಮಿಕ್ಕಿದ್ದೆಲ್ಲ ನೀವು ಸಿನಿಮಾದಲ್ಲೇ ಎಕ್ಸ್ಪೆಕ್ಟ್ ಮಾಡ್ಬೋದು, ಹಿಂಗಿರ್ಬೋದು. ಓಕೆ, ಡೆಫಿನೆಟ್ಲಿ. ಈಗ ನನ್ನ ಏನು ವೇರಿಯೇಷನ್ ಲುಕ್ಸ್ಗಳು ನೋಡಿದ್ವಿ, ಇದೆಲ್ಲ ಕಥೆಯ ವೇರಿಯೇಷನ್ ತಕ್ಕಂತೆ ಹೋಗುತ್ತೆ. ಈಗ ಮಕ್ಳಿಗಿರ್ಬೋದು, ಯೂತ್ಸ್ಗಿರ್ಬೋದು, ಕಂಪ್ಲೀಟ್ ಒಂದು ಫ್ಯಾಮಿಲಿ ಏನಿದೆ, ಒಂದು ಥಿಯೇಟ್ರಿಂದ ಹೊರಗೆ ಫುಲ್ ಸಂತೋಷವಾಗಿ ಹೊರಗೆ ಬರ್ತಾರೆ ಅನ್ನೋ ಧೈರ್ಯ ಇದೆ. ಸೊ ಅದಕ್ಕೋಸ್ಕರ ಕರ್ನಾಟಕ ಜನತೆ ಪೂರ್ತಿ ಈ ಒಂದು ಸಿನಿಮಾ ನೋಡಬೇಕು, ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಿದ್ದೀನಿ. ಫಸ್ಟ್ ಶೋನೇ ನೋಡಬೇಕು ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಚಾನಲ್ಗೆ ಬಂದು ಇಂಟರ್ವ್ಯೂನ ಕೊಟ್ರಿ. ಸೊ ನಿಮ್ಮ ವ್ಯಾಲ್ಯೂಬಲ್ ಟೈಮನ್ನು ಕೊಟ್ರಿ. ನಿಮ್ಮ ಮೂವಿ ಮರಳಿ ಮನಸ್ಸಾಗಿದೆ ಮೂವಿ 100 ಡೇಸ್ಗಿಂತ ಜಾಸ್ತಿ ರೀಚ್ ಆಗಲಿ, ಎಲ್ಲ ಕಡೆ ಫುಲ್ ಹೌಸ್ಫುಲ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನಾನು ಇಂಟರ್ವ್ಯೂಗೆ ಬರ್ತೀನಿ, ಮತ್ತೆ ಸಕ್ಸಸ್ ಮೀಟ್ ಇಂಟರ್ವ್ಯೂ ಕರಿಬೇಕು ನೀವು, ಆ ಥರ ಆಗಲಿ. ಕಲಬುರ್ಗಿಯಲ್ಲಂತೂ ಈ 25 ಡೇಸ್ ಹೌಸ್ಫುಲ್ ಓಡಲೇಬೇಕು. ಹೌದು, ನಾನು ಅನ್ಕೊಂಡಿದ್ದೀನಿ ಫಸ್ಟ್ ಶೋ ಇಲ್ಲೇ ಬಂದು ಸಿನಿಮಾ ನೋಡ್ತೀನಿ ನಿಮ್ಮ ಜೊತೆ ಅಂತ. ಡೆಫಿನೆಟ್ಲಿ ಬನ್ನಿ ಸರ್, ನಿಮಗೋಸ್ಕರ ಕಾಯ್ತಿರ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್. ಆ್ಯಂಡ್ ನೋಡಿದ್ರಲ್ಲ ಸರ್ ಅವರು ಎಷ್ಟೊಂದು ಅದ್ಭುತವಾಗಿ ಇಡೀ ಕತೆ ಬಗ್ಗೆ ವಿಸ್ತಾರವಾಗಿ, ಕತೆ ಹಿಂದೆ ಏನೆಲ್ಲ ನಡೆದಿತ್ತು, ಯಾವ ಥರ ಅವರು ಸೆಲೆಕ್ಷನ್ ಆದರು, ಯಾವ ಥರ ಎಫರ್ಟ್ಸ್ನ ಹಾಕಿದ್ರು, ಆ್ಯಂಡ್ ಮೂವಿನಲ್ಲಿ ಯಾಕೆ ಒಬ್ಬ ಪ್ರೇಕ್ಷಕ ಥಿಯೇಟರ್ಗೆ ಬಂದು ನೋಡಬೇಕು ಅನ್ನೋವಂಥ ಎಲಿಮೆಂಟ್ಸ್ಗಳು ಕೂಡ ಸರ್ ಅವರು ನಮ್ಮ ಜೊತೆ ಹಂಚ್ಕೊಂಡ್ರು. ಸೊ ಮಿಸ್ ಮಾಡದೆ ಎಲ್ಲರೂ ಕೂಡ ಈ ಒಂದು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಹೇಳಿ. ಪ್ರೀತಿಗೆ ಯಾವತ್ತೂ ಕೊನೆ ಇಲ್ಲ. ಪ್ರೀತಿ ಒಂದು ಕಡೆ ಬತ್ತಿ ಹೋದರೆ ಮತ್ತೊಂದು ಕಡೆ ಹುಟ್ಕೊಳ್ಳುತ್ತೆ. ಅದೇ ನಮ್ಮ ಮರಳಿ ಮನಸ್ಸಾಗಿದೆ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಹೀಗೆ ವಿಡಿಯೋಸ್ಗಳನ್ನು ನೋಡ್ತಾ ಇರಿ. ನನಗೆ ಸಪೋರ್ಟ್ ಮಾಡೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಮಸ್ಕಾರ.